ಸರ್, ಇವತ್ತು ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡುವಾಗ ನಿಮ್ಮ ಹೆಸರು ಉಲ್ಲೇಖಿಸ್ತಾ ಇದ್ರು ಕೂಡ ನೀವು ಹೇಳಿದಂತ ಹೇಳಿಕೆಯನ್ನು ಉಲ್ಲೇಖಿಸಿ ಭಾಷಣವನ್ನ ಮಾಡಿದ್ದಾರೆ. ಇನ್ನು ದೇಶ ಎಷ್ಟು ಹೊಡಿತೀರಿ? ಈಗಾಗಲೇ ಕಾಶ್ಮೀರ, ಪಾಕಿಸ್ತಾನ ಅಂತ ಈಗಾಗಲೇ ಹಲವು ತುಂಡುಗಳನ್ನ ಮಾಡಿದಿರಿ. ಇನ್ನು ಎಷ್ಟು ವಿಧದಲ್ಲಿ ನೀವು ದೇಶ ಹೊಡಿತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರು. ನಾನು ಮೊದಲಿಗೆ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನನ್ನ ಸ್ಟೇಟ್ಮೆಂಟು ತಮ್ಮ ಹತ್ರ ಇದೆ. ನನ್ನ ಸ್ಟೇಟ್ಮೆಂಟ್ ಅನ್ನ ಯಾರು ನನ್ನ ಸ್ಟೇಟ್ಮೆಂಟ್ ಅನ್ನ ವಿರುದ್ಧವಾಗಿ ಮಾತುಗಳನ್ನು ಆಡ್ತಾ ಇದ್ದಾರೆ ಅವರಿಗೆ ಆ ಸ್ಟೇಟ್ಮೆಂಟ್ ಅನ್ನ ಮತ್ತೆ ತಿರುಗಿಸಿ ತೋರಿಸಿ. ನಾನು ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಅದರಲ್ಲೂ ವಿಶೇಷವಾಗಿ ಹಣಕಾಸಿನ ಕೊರತೆಯನ್ನ ಏನು ನಾವು ಎದುರಿಸಬೇಕಾಗಿದೆ, ನಮ್ಮ ಪಾಲು ತೆರಿಗೆಯ ಪಾಲನ್ನ ಏನು ಕೇಂದ್ರ ಸರ್ಕಾರ ನಿರಾಕರಿಸ್ತಾ ಇದೆ, ಆ ವಿಚಾರವಾಗಿ ನಾನು ಕೆಲವೊಂದು ಗಂಭೀರವಾದಂಥ ವಿಚಾರಗಳನ್ನ ಹೇಳಿದ್ದೇನೆ. ಇದು ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೂ ಕೂಡ ಇದು ಈ ರೀತಿಯ ಸಮಸ್ಯೆ ಆಗ್ತಾ ಇರೋದ್ರಿಂದ ದಕ್ಷಿಣ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಕೂಗು ಹೇಳೋ ಸಾಧ್ಯತೆ ಇದೆ. ಇದನ್ನ ಸರಿಪಡಿಸ್ಕೋಬೇಕು ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನ ಹೇಳಿದ್ದೇನೆ. ನಾನು ಭಾರತೀಯನಾಗಿ, ಒಬ್ಬ ಸಂಸತ್ ಸದಸ್ಯನಾಗಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯನಾಗಿ, ನಾನು ದೇಶವನ್ನ ನಾವು ಸ್ವತಂತ್ರವನ್ನ ತಂದುಕೊಟ್ಟಂತ ಆಡಳಿತ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ಪಕ್ಷದ ಕಾರ್ಯಕರ್ತನಾಗಿ. ಸೊ ನಾವು ಯಾವತ್ತೂ ಕೂಡ ದೇಶವನ್ನ ಒಡೆಯುವಂತ ಪ್ರಶ್ನೆ ಇಲ್ಲ, ಒಡೆಯುವಂತ ಮಾತುಗಳನ್ನ ನಾನು ಯಾವತ್ತೂ ಕೂಡ ಆಡಿಲ್ಲ. ಆದರೂ ಕೂಡ ಭಾರತೀಯ ಜನತಾ ಪಕ್ಷದವರು ಚುನಾವಣಾ ಸಂದರ್ಭ ಆಗಿರೋದ್ರಿಂದ ರಾಜಕೀಯವಾಗಿ ಇದನ್ನ ಬೇರೆ ರೀತಿ ತಿರ್ಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇದೆ, ನಮ್ಮ ವಾಕ್ ಸ್ವಾತಂತ್ರ್ಯವನ್ನ. ಕಾರಣ ಏನು ಅಂತ ಅಂದ್ರೆ, ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಅನುದಾನ ಬಹಳ ಮುಖ್ಯ. ನಾವು ಕಟ್ತಾ ಇರ್ತಕ್ಕಂಥ ತೆರಿಗೆ ವಿವಿಧ ರೂಪಗಳು, ಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸಸ್ ಇರ್ಬೋದು, ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮಗೇನು ಕೇಂದ್ರಕ್ಕೆ ಸಲ್ಲಿಕೆ ಆಗ್ತಾ ಇದೆ ಅದರ ಪಾಲಿನ ಶೇಕಡಾವಾರು ಏನು ಬರ್ತಾ ಇದೆ ಅದು ಕಡಿಮೆ ಆಗ್ತಾ ಇರೋದು. ಜೊತೆಗೆ ಕೆಲವಾರು ವಿಚಾರಗಳನ್ನ, ಭೌಗೋಳಿಕವಾದಂಥ ವಿಚಾರ, ಜನಸಂಖ್ಯೆ ಆಧಾರಿತ ವಿಚಾರ, ಶೈಕ್ಷಣಿಕವಾಗಿ ನಾವು GDP ನಲ್ಲಿ ಮುಂದೆ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನಮ್ಮ ಮುಂದಿನ ದಿನಗಳಲ್ಲಿ ಇವತ್ತೇನು 15ನೇ ಹಣಕಾಸು 15th ಫೈನಾನ್ಸ್ ಕಮಿಷನ್ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ನಾಳೆ 16th ಫೈನಾನ್ಸ್ ಕಮಿಷನ್ ಬಂದಾಗಲೂ ಕೂಡ ಇದು ಮುಂದಕ್ಕೆ ನಮಗೆ ಸಂಕಷ್ಟದ ಪರಿಸ್ಥಿತಿಯನ್ನ, ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬೇರೆ ರಾಜ್ಯಗಳಿಗೆ ವರದಾನ ಆಗಬಾರ್ದು. ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಯಾರು ಮುಂದುವರೆದಂತ ರಾಷ್ಟ್ರಗಳು ಇದೆ, ಮುಂದುವರೆದಂತ ರಾಜ್ಯಗಳಿದೆ, ಆ ರಾಜ್ಯಗಳಿಗೆ ಅನ್ಯಾಯ ಆಗೋದನ್ನ ಯಾರ ಹತ್ರ ಹೇಳಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಸೊ ಹಾಗಾಗಿ ಇವತ್ತು ಮುಂದೆ 16th ಫೈನಾನ್ಸ್ ಕಮಿಷನ್ ಬರೋವಂಥದ್ದು ಇರ್ಬೋದು, ಮತ್ತು ಡಿಲಿಮಿಟೇಷನ್ ಆದಂಥ ಸಂದರ್ಭ ಇರ್ಬೋದು, ಇವೆಲ್ಲವೂ ಕೂಡ ರಾಜ್ಯಕ್ಕೆ, ದಕ್ಷಿಣ ಭಾರತದ ಜನರಿಗೆ ಎಷ್ಟು ಮುಳುವಾಗ್ತದೆ ಅನ್ನೋದು ಇವತ್ತಿನ ಚರ್ಚೆಯ ವಿಚಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.